ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶತಮಾನಗಳ ಹಿಂದೆ ಅದು ಜಗತ್ತಿನ ಬಹುಭಾಗವನ್ನು ಆಳಿದ್ದ ಪ್ರದೇಶ. ಅಲ್ಲಿಂದ ಬಂದ ಆ ಸಾಮ್ರಾಟನನ್ನು ಜಗತ್ತಿನ ಅತ್ಯಂತ ಯಶಸ್ವಿ ಹಾಗೂ ಅತಿ ಕ್ರೂರ ಸಾಮ್ರಾಟ ಅಂತ ಇತಿಹಾಸದ ಪುಟಗಳು ದಾಖಲು ಮಾಡಿವೆ. ಅವತ್ತಿಗೆ ಜಗತ್ತಿನ ಅರ್ಧಕ್ಕೂ ಹೆಚ್ಚು ಭಾಗವನ್ನು ಆಕ್ರಮಿಸಿಕೊಂಡು ಆಳಿದ್ದ ಆ ನೆಲ ಇವತ್ತು ಇದ್ರೂ ಇಲ್ಲದಂತೆ, ಸದ್ದಿಲ್ಲದೆ, ಸುದ್ದಿಯಲ್ಲಿಲ್ಲದೆ, ಕಾಲಗರ್ಭದಲ್ಲಿ ಕಳೆದು ಹೋದಂತೆ ತನ್ನ ಪಾಡಿಗೆ ತಾನು ಉಳ್ಕೊಂಡಿದೆ. ಚೈನಾ ಮತ್ತು ರಷ್ಯಾಗಳ ನಡುವೆ ಸಿಕ್ಕಾಕೊಂಡಿರುವ ಆ ದೇಶದ ಹೆಸರನ್ನು ಕೂಡ ಸಾಕಷ್ಟು ಮಂದಿ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲೂ ಸುದ್ದಿಯಲ್ಲಿರೋದಿಲ್ಲ. ಚೈನಾ ಜೊತೆ ಅವರ ಸಂಬಂಧಗಳು ಚೆನ್ನಾಗಿಲ್ಲ, ಹಾಗಂತ ಜಗಳಕ್ಕೂ ಅವರು ಹೋಗೋದಿಲ್ಲ. ಅಂಥ ದೇಶದ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಹಾಗಾದರೆ ಯಾವುದು ಆ ದೇಶ? ಅದರಿಂದ ಭಾರತಕ್ಕಾಗೋ ಅನುಕೂಲಗಳೇನು? ಭಾರತದ ವಿದೇಶಾಂಗ ನೀತಿಯ ಭಾಗವಾಗಿರೋ ಈ ಭೇಟಿ ಭಾರತದ ರಾಜತಾಂತ್ರಿಕ ಶಕ್ತಿಯನ್ನು ಹೇಗೆ ಹೆಚ್ಚು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 12ನೇ ಶತಮಾನದ ಆರಂಭದ ಕಾಲ. ಪೂರ್ವ ಏಷ್ಯಾದಲ್ಲಿ ಏನೋ ಒಂಥರ ವಿಚಿತ್ರವಾದ ಬದಲಾವಣೆ. ತನ್ನ ಸಹೋದರನನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದ ತೆಮುಜಿನ್ ಅನ್ನೋ ನಾಯಕ ಜಗತ್ತನ್ನೇ ಗೆಲ್ಲುವ ಮಾತುಗಳನ್ನು ಆಡ್ತಾ ಇದ್ದ. ಅವನ ಮಾತುಗಳನ್ನು ಕೇಳಿದ ಜನ ಅವತ್ತಿಗೆ ನಗ್ತಾ ಇದ್ರು. ಆದರೆ ಅವನು ಮಾತ್ರ ತನ್ನ ಗುರಿಯ ಕಡೆಗೆ ದೊಡ್ಡ ಹೆಜ್ಜೆಗಳನ್ನಿಟ್ಟಿದ್ದ. ಕೆಲವೇ ವರ್ಷಗಳಲ್ಲಿ ಅವನ ಆ ಕನಸು ನನಸಾಯಿತು. ಅವತ್ತಿನ ಏಷ್ಯಾದ ರಾಜ್ಯಗಳಲ್ಲಿನ ಜನ, ಸೈನಿಕರು, ಸಾಮ್ರಾಟರು ಕೂಡ ಅವನ ಸೇನೆಯ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದರು. ಅವನು ಬಂದ ಅಂದರೆ ರಾಜ್ಯಗಳು ಸರ್ವನಾಶ ಆಗ್ತಾ ಇದ್ವು. ತೆಮುಜಿನ್ ಬೆಳೆದಿದ್ದ. ಜಗತ್ತು ಅವನನ್ನು ಚಂಗೀಸ್ ಖಾನ್ ಅಂತ ಗುರುತಿಸೋದಕ್ಕೆ ಶುರು ಮಾಡಿತು. ಮಂಗೋಲರ ಆ ಸಾಮ್ರಾಟ ಆವತ್ತಿನ ಕಾಲಕ್ಕೆ ಜಗತ್ತಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಮಂಗೋಲಿಯಾ ಅನ್ನೋದು ಆ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆದರೆ ಕಾಲ ಉರುಳಿದ ಹಾಗೆ ಮಂಗೋಲಿಯಾ ತನ್ನ ಬಲವನ್ನು ಕಳ್ಕೊಳ್ತಾ ಹೋಯಿತು. ಇವತ್ತು ಮಂಗೋಲಿಯಾ ಅನ್ನೋ ಒಂದು ದೇಶ ಇದೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಗೊತ್ತೂ ಇಲ್ಲ. ಸ್ನೇಹಿತರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಂಗೋಲಿಯಾ. ಒಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಚೈನಾದಿಂದ ಸುತ್ತುವರಿಯಲ್ಪಟ್ಟಿರುವ ಲ್ಯಾಂಡ್ ಲಾಕ್ಡ್ ದೇಶ ಮಂಗೋಲಿಯಾ. ಇಲ್ಲಿ ಚೈನಾ, ರಷ್ಯಾಗಳನ್ನು ಬಿಟ್ಟರೆ ಇವರಿಗೆ ಬೇರೆ ಗಡಿಗಳೇ ಇಲ್ಲ. ಕಜಕಿಸ್ತಾನದ ಭಾಗದಲ್ಲಿ ಇನ್ನೊಂದು 100 ಕಿಲೋಮೀಟರ್ಗಳಷ್ಟು ಹೆಚ್ಚು ಭೂಭಾಗವನ್ನು ಮಂಗೋಲಿಯಾಗೆ ಬಿಟ್ಟುಕೊಟ್ಟಿದ್ರೆ ಅದು ಕಜಕ್ ಜೊತೆ ಗಡಿಯನ್ನು ಹಂಚಿಕೊಳ್ತಾ ಇತ್ತು. ಆದರೆ ಅದಕ್ಕೆ ರಷ್ಯಾ ಮತ್ತು ಚೈನಾಗಳು ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿನೇ ಒಂದು ಕಾಲದ ಮಹಾ ಸಾಮ್ರಾಜ್ಯ ಇವತ್ತು ಆ ಎರಡು ದೇಶಗಳ ನಡುವೆ ಸಿಕ್ಕಿ ನಲಗೋದಿಕ್ಕೆ ಶುರು ಮಾಡಿದೆ. ಇನ್ನು ಮಂಗೋಲಿಯಾ ಜಗತ್ತಿನ ಅತಿದೊಡ್ಡ ಲ್ಯಾಂಡ್ ಲಾಕ್ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಂಡಿದೆ. ಇದು 15,64,116 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿನ ಜನಸಂಖ್ಯೆ 35 ಲಕ್ಷದಷ್ಟಿದೆ. ಇಲ್ಲಿರೋ ಜನರ ಪೈಕಿ 95.6% ಮಂಗೋಲಿಯನ್ನರಿದ್ದರೆ 3.8% ಕಜಕ್ ಜನಾಂಗ ಇದೆ. ಹಾಗೆಯೇ 51% ಬೌದ್ಧರಿದ್ದಾರೆ. 40.6%ನಷ್ಟು ಜನ ತಮ್ಮನ್ನು ತಾವು ಯಾವುದೇ ಮತಕ್ಕೂ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಗೆಳೆಯರೆ, ಚಂಗೀಸ್ ಖಾನ್ನ ಕಾಲಾವಧಿಯಲ್ಲಿ ಇಡೀ ಜಗತ್ತು ವಿಪರೀತ ಪ್ರಮಾಣದ ಮತಾಂತರವನ್ನು ಕಾಣ್ತಾ ಇತ್ತು. ಆದರೆ ಅವನು ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದ. ತೆಂಗ್ರಿಸ್ಟ್ ಆಗಿದ್ದ ಚಂಗೀಸ್ ಖಾನ್ ಯಾವತ್ತೂ ಯಾರನ್ನೂ ಮತಾಂತರಕ್ಕೆ ಬಲವಂತ ಮಾಡಲಿಲ್ಲ. ಮುಂದೆ ಚಂಗೀಸ್ ಖಾನನ ಮೊಮ್ಮಗ ಬೆರ್ಕೆ ಖಾನ್ ಇಸ್ಲಾಮಿಗೆ ಮತಾಂತರಗೊಳ್ತಾನೆ. ಆದರೂ ಮಂಗೋಲಿಯಾದಲ್ಲಿ ಇಸ್ಲಾಮಿನ ಪ್ರಭಾವ ಏನು ಹೆಚ್ಚಿಲ್ಲ. ಅಲ್ಲಿರೋದು 3.2% ಮಾತ್ರ ಇಸ್ಲಾಮು. ಬೌದ್ಧರು ಅಲ್ಲಿ ಬಹುಸಂಖ್ಯಾತರು. ಇನ್ನು 2.5% ಶಮನಿಸಮ್ ಇದೆ. 1.3% ಕ್ರೈಸ್ತರಿದ್ದಾರೆ. ಹಾಗೆ ಇನ್ನುಳಿದ 0.7% ಬೇರೆ ಬೇರೆ ಮತಗಳಿಗೆ ಸೇರಿದ ಜನ ಅಲ್ಲಿದ್ದಾರೆ. ಇಂಥ ಮಂಗೋಲಿಯಾ ಇವತ್ತು ಜಗತ್ತಿನ ಕಣ್ಣಿಂದ ತುಂಬಾ ದೂರ ಉಳ್ಕೊಂಡಿದೆ. ಆದರೆ ಭಾರತಕ್ಕೆ ಮಾತ್ರ ಇದು ಅತ್ಯಂತ ಪ್ರಮುಖ ದೇಶ ಅನ್ನಿಸ್ಕೊಳ್ತಾ ಇದೆ. ಈ ಮಂಗೋಲಿಯಾದ ಅಧ್ಯಕ್ಷ ಕುರುಲ್ ಸುಖ್ ಉಖ್ನ ಅವರ ಚೊಚ್ಚಲ ಭಾರತ ಭೇಟಿ ಇವತ್ತಿನಿಂದ ಅಂದರೆ 13ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. 4 ದಿನಗಳ ಕಾಲ ಅಂದರೆ 16ನೇ ತಾರೀಕಿನವರೆಗೆ ಅವರು ಭಾರತದಲ್ಲಿರ್ತಾರೆ. ಭಾರತದ ರಾಷ್ಟ್ರಪತಿ ಭವನದಲ್ಲಿ ಅವರ ಆತಿಥ್ಯಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಉಖ್ನ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆಯಲ್ಲಿ ಮಾತುಕತೆಗಳನ್ನು ಮಾಡ್ತಾರೆ. ಆ ಬಳಿಕ ಅವರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸರ್ಕಾರದ ಪ್ರಮುಖರನ್ನು ಭೇಟಿ ಮಾಡ್ತಾರೆ, ಮಾತುಕತೆಗಳನ್ನು ನಡೆಸ್ತಾರೆ. ಎರಡೂ ದೇಶಗಳ ಸಂಬಂಧ ಸುಧಾರಣೆ, ಜಾಗತಿಕ ಹಾಗೂ ಪ್ರಾದೇಶಿಕ ಸಹಕಾರ, ವ್ಯಾಪಾರ ಸಂಬಂಧಗಳು ಮತ್ತು ರಕ್ಷಣೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಯುತ್ತೆ. ಹಾಗೆ ಭಾರತ ಮತ್ತು ಮಂಗೋಲಿಯಾಗಳು ಸಾಂಸ್ಕೃತಿಕ, ಆಧ್ಯಾತ್ಮಿಕ, ವ್ಯಾಪಾರ, ರಕ್ಷಣೆ, ಇಂಧನ, ಶಿಕ್ಷಣ, ಆರೋಗ್ಯ ಹಾಗೂ ಇನ್ನಿತರ ವಲಯಗಳಲ್ಲಿನ ಸಹಕಾರಗಳ ಕುರಿತಾದ ಒಪ್ಪಂದಗಳಿಗೆ ಸಹಿ ಕೂಡ ಹಾಕತ್ವೆ.
ಗೆಳೆಯರೆ, ಇಲ್ಲಿ ಚೈನಾ ಮತ್ತು ಭಾರತದ ನಡುವಿನ ಸ್ಪರ್ಧೆಯಲ್ಲಿ ಮಂಗೋಲಿಯಾ ಯಾವಾಗಲೂ ಭಾರತದ ಪರ ನಿಲ್ತಾ ಬಂದಿದೆ. ನಿಮಗೆ ಗೊತ್ತಲ್ಲ, ಭಾರತವನ್ನು ಸುತ್ತುವರಿಯೋದಕ್ಕೆ ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಹೆಸರಲ್ಲಿ ಭಾರತದ ಸುತ್ತ ತನ್ನ ನೆಲೆಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಭಾರತವನ್ನು ಚೈನಾ ಮೊದಲಿಂದಲೂ ತನ್ನ ಪ್ರತಿಸ್ಪರ್ಧಿಯಾಗಿ ನೋಡುತ್ತೆ. ಯಾಕೆಂದರೆ ಏಷ್ಯಾದ ಬೇರೆ ದೇಶಗಳ ಹಾಗೆ ಭಾರತ ಚೈನಾದ ಆಧಿಪತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಹೋಗಿಲ್ಲ. ಚೈನಾ ಹಾಗೂ ಭಾರತದ ನಡುವೆ ಒಂದಷ್ಟು ಗಡಿ ಸಮಸ್ಯೆಗಳಿವೆ. ಅದರ ಜೊತೆ ಟಿಬೆಟ್ನಿಂದ ಓಡಿ ಬಂದ ದಲೈ ಲಾಮಾ ಅವರಿಗೆ ಭಾರತ ಆಶ್ರಯವನ್ನು ಕೊಟ್ಟಿರುವುದು ಈ ಹಿಂದಿನಿಂದಲೂ ಕೂಡ ಚೈನಾದ ಕೆಂಗಣ್ಣಿಗೆ ಕಾರಣ ಆಗಿದೆ. ಹಾಗೆ ಭಾರತ ಇವತ್ತಲ್ಲ ನಾಳೆ ತನಗೆ ಕಾಂಪಿಟೇಟರ್ ಆಗಿ ಬೆಳೆಯುತ್ತೆ. ಪಶ್ಚಿಮದ ಜಗತ್ತು ತನ್ನ ವಿರುದ್ಧ ನಿಂತರೆ ಅವರಿಗಿರುವ ಮತ್ತೊಂದು ಆಯ್ಕೆ ಭಾರತ ಅನ್ನೋದು ಚೈನಾಗೆ ಗೊತ್ತಿದೆ. ಹೀಗಾಗಿ ಚೈನಾ ಭಾರತವನ್ನು ಸುತ್ತುವರಿಯುವ, ಭಾರತದ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡುವ, ಭಾರತ ತನ್ನ ಬಜೆಟ್ನ ಬಹುಪಾಲು ಹಣವನ್ನು ರಕ್ಷಣಾ ಬಜೆಟ್ಗಾಗಿ, ಆಯುಧ ತಯಾರಿ ಮತ್ತು ಖರೀದಿಗಾಗಿ ಮೀಸಲಿಡುವ ಹಾಗೆ ನೋಡಿಕೊಳ್ಳುವ, ಭಾರತದಲ್ಲೊಂದು ಅಭದ್ರ ವಾತಾವರಣವನ್ನು, ಅಸ್ಥಿರತೆಯನ್ನು ನಿರ್ಮಾಣ ಮಾಡುವ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರುತ್ತೆ. ಅದರ ಭಾಗವಾಗಿಯೇ ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಕಾಂಬೋಡಿಯಾ, ಥೈಲ್ಯಾಂಡ್, ಮ್ಯಾನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ ಹಾಗೂ ಜಿಬೂಟಿಯಲ್ಲಿ ಚೈನಾ ತನ್ನ ನೌಕಾನೆಲೆಗಳನ್ನು, ಬಂದರುಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ. ಈ ಮೂಲಕ ಭಾರತದ ಸುತ್ತ ತನ್ನ ಅಸ್ತಿತ್ವವನ್ನು ಚೈನಾ ಸ್ಥಾಪನೆ ಮಾಡಿದೆ. ಅಲ್ಲಿಗೆ ಚೈನಾದ ಬೇಹುಗಾರಿಕಾ ಹಡಗುಗಳು ಬರುತ್ತವೆ, ಅವು ಭಾರತದ ಮೇಲೆ ಕಣ್ಣಿಡುತ್ತವೆ. ಈ ಭಾಗದಲ್ಲಿ ಮುಂದೆ ಯಾವತ್ತಾದರೂ ಭಾರತ ಚೈನಾ ನಡುವೆ ಯುದ್ಧ ಆದರೆ ಅದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿನ ಸಮುದ್ರದಲ್ಲಿ ಸಬ್ಮರಿನ್ ವಾರ್ಫೇರ್ಗೆ ಅನುಕೂಲವಾಗುವ ಜಾಗಗಳನ್ನು ಚೈನಾ ಸರ್ವೆ ಮಾಡಿಸ್ತಾ ಇದೆ. ಹಾಗೆ ಸಾಗರದ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಬೇಕಾದ ಒಂದಷ್ಟು ಸರ್ವೆಗಳನ್ನು ಕೂಡ ಚೈನಾ ಮಾಡ್ತಾ ಇದೆ. ಇನ್ನು ಭಾರತ ಕೂಡ ಇಲ್ಲಿ ಚೈನಾ ಏನು ಮಾಡುತ್ತೋ ಮಾಡಿಕೊಳ್ಳಿ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತಿಲ್ಲ. ಭಾರತ ಕೂಡ ಕೌಂಟರ್ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡಿದೆ. ಅದರ ಹೆಸರು ನೆಕ್ಲೆಸ್ ಆಫ್ ಡೈಮಂಡ್. ಸ್ನೇಹಿತರೆ, ಈ ನೆಕ್ಲೆಸ್ ಆಫ್ ಡೈಮಂಡ್ ಅಂದರೆ ಹೇಗೆ ಚೈನಾ ಭಾರತವನ್ನು ಸುತ್ತುವರಿಯೋದಕ್ಕೆ ಭಾರತದ ನೆರೆಯ ರಾಷ್ಟ್ರಗಳನ್ನು ಬಳಸ್ಕೊಳ್ತಾ ಇದೆಯೋ ಅದೇ ಥರ ಭಾರತ ಕೂಡ ಚೈನಾನ ಕಟ್ ಹಾಕೋದಕ್ಕೆ ಹಾಗೂ ಚೈನಾ ಬಾಲ ಬಿಚ್ಚದ ಹಾಗೆ ನೋಡಿಕೊಳ್ಳೋ ನಿಟ್ಟಲ್ಲಿ ಒಂದಷ್ಟು ದೇಶಗಳ ಸಹಾಯವನ್ನು ಪಡ್ಕೊಂಡಿದೆ. ಅದರಲ್ಲಿ ಜಪಾನ್, ವಿಯೆಟ್ನಾಂ, ಸಿಂಗಪೂರ್, ಇಂಡೋನೇಷ್ಯಾ, ಸೆಷಲಿಸ್, ಒಮನ್, ಇರಾನ್, ಮ್ಯಾನ್ಮಾರ್, ಮಂಗೋಲಿಯಾ ಮುಂತಾದ ದೇಶಗಳಿವೆ. ಈ ಭಾಗದಲ್ಲಿ ಭಾರತ ವ್ಯಾಪಾರ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಳ್ಳೋ ಮೂಲಕ, ಅಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡಿಕೊಳ್ಳೋದರ ಮೂಲಕ ತನ್ನ ಅಸ್ತಿತ್ವವನ್ನು ಆ ದೇಶಗಳಲ್ಲಿ ಸ್ಥಾಪನೆ ಮಾಡುತ್ತೆ. ಇಲ್ಲಿ ಚೈನಾದ ಪ್ರತಿಯೊಂದು ನೆಲೆಗೂ ಒಂದೊಂದು ಕೌಂಟರನ್ನು ಭಾರತ ಇಡ್ತಾ ಇದೆ. ಉದಾಹರಣೆಗೆ ಪಾಕಿಸ್ತಾನದ ಗ್ವದಾರಲ್ಲಿ ಚೈನಾ ತನ್ನ ಬಂದರನ್ನು ಅಭಿವೃದ್ಧಿಪಡಿಸಿದರೆ ಭಾರತ ಆ ಗ್ವದಾರ್ನಿಂದ ಸ್ವಲ್ಪ ದೂರದಲ್ಲಿರೋ ಚಾಬಹಾರ್ಗೆ ಹೋಗಿ ಕೂತಿದೆ. ಹಾಗೆಯೇ ಚೈನಾ ಕಾಂಬೋಡಿಯಾ, ಥೈಲ್ಯಾಂಡ್, ಮ್ಯಾನ್ಮಾರ್ಗಳನ್ನು ಬಳಸ್ಕೊಂಡ್ರೆ ಭಾರತ ವಿಯೆಟ್ನಾಂ, ಸಿಂಗಪೂರ್ ಮತ್ತು ಮ್ಯಾನ್ಮಾರ್ಗಳನ್ನು ನೆಲೆಯನ್ನಾಗಿ ಮಾಡಿಕೊಳ್ತಾ ಇದೆ. ಇನ್ನು ಚೈನಾ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಕೂತಿದೆ. ಭಾರತ ಕೂಡ ಶ್ರೀಲಂಕಾದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಿದೆ. ಜೊತೆಗೆ ಮಂಗೋಲಿಯಾ ಮತ್ತು ಜಪಾನ್ನಲ್ಲಿ ಚೈನಾಗೆ ಚೆಕ್ ಮಟ್ಟಿಟ್ಟಿದೆ. ಸೊ ಮಂಗೋಲಿಯಾ ಅನ್ನೋದು ಚೈನಾನ ಉತ್ತರ ದಿಕ್ಕಲ್ಲಿ ಕಟ್ ಹಾಕೋದಕ್ಕೆ ಭಾರತಕ್ಕಿರುವ ದೊಡ್ಡ ಅವಕಾಶ ಅಂತ ಗುರುತಿಸ್ಕೊಳ್ಳುತ್ತೆ. ಹೀಗಾಗಿ ಮಂಗೋಲಿಯಾ ಜೊತೆಗಿನ ಸಂಬಂಧವನ್ನು ಭಾರತ ಸಾಧ್ಯವಾದಷ್ಟು ಚೆನ್ನಾಗಿಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗೋಲಿಯಾದ ರಾಜಧಾನಿ ಉಲಾನ್ ಬತಾರ್ಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿ ರಕ್ಷಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾತುಕತೆಗಳಾದವು. ಈಗ ಮಂಗೋಲಿಯಾದ ಅಧ್ಯಕ್ಷರೇ ಭಾರತಕ್ಕೆ ಬರ್ತಾ ಇದ್ದಾರೆ. ಸೊ ಈ ನಿಟ್ಟಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಮತ್ತಷ್ಟು ಸುಧಾರಣೆ ಆಗತ್ವೆ ಹಾಗೂ ಇದರಿಂದ ಚೈನಾಗೊಂದು ಸ್ವಲ್ಪ ಉರಿ ಕೂಡ ಶುರು ಆಗಬಹುದು. ಗೆಳೆಯರೆ, ಭಾರತ ಮತ್ತು ಮಂಗೋಲಿಯಾದ ನಡುವೆ 6 ದಶಕಗಳ ರಾಜತಾಂತ್ರಿಕ ಸಂಬಂಧ ಇದೆ. ಭಾರತದ ಜೊತೆ 1955ರಲ್ಲೇ ಮಂಗೋಲಿಯಾ ರಾಜತಾಂತ್ರಿಕ ಸಂಬಂಧಗಳನ್ನು ಏರ್ಪಡಿಸ್ಕೊಳ್ತು. ಅವತ್ತಿಗೆ ಮಂಗೋಲಿಯಾ ಸೋವಿಯತ್ ನೆರಳಲ್ಲಿತ್ತು. ಸೊ ಭಾರತದ ಜೊತೆ ಕೂಡ ಮಂಗೋಲಿಯಾದ ಸಂಬಂಧಗಳು ಉತ್ತಮವಾಗಿದ್ದವು. ಈಸ್ಟರ್ನ್ ಬ್ಲಾಕ್ ಅಂದರೆ ಸೋವಿಯತ್ ನೆರಳಲ್ಲಿದ್ದ ದೇಶಗಳನ್ನು ಹೊರತುಪಡಿಸಿ ಮಂಗೋಲಿಯಾದ ಜೊತೆಗೆ ಪ್ರಪ್ರಥಮವಾಗಿ ರಾಜತಾಂತ್ರಿಕ ಸಂಬಂಧವನ್ನು ಏರ್ಪಡಿಸಿಕೊಂಡ ದೇಶ ಭಾರತ. ಆನಂತರ 1973, 1994, 2001 ಹಾಗೂ 2004ರಲ್ಲಿ ಕೂಡ ಎರಡೂ ದೇಶಗಳ ನಡುವೆ ಸಂಬಂಧ ಸುಧಾರಣೆಗೆ ಪ್ರಯತ್ನಗಳಾದವು. ಇನ್ನು 2015ರ ನಂತರ ಮಂಗೋಲಿಯಾ ಹಾಗೂ ಭಾರತದ ನಡುವಿನ ಸಂಬಂಧಗಳು ಮತ್ತಷ್ಟು ಗಟ್ಟಿಗೊಂಡವು. ಪ್ರಧಾನಿ ಮೋದಿ ಮಂಗೋಲಿಯಾಗೆ ಹೋಗಿ ಬಂದರು. ಇದಾದ ನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಸಿಗಬೇಕು ಅಂತ ಒತ್ತಾಯ ಮಾಡಿದ ದೇಶಗಳ ಪೈಕಿ ಮಂಗೋಲಿಯಾ ಕೂಡ ಒಂದಾಯಿತು. ಇನ್ನು 2016ರಲ್ಲಿ ಚೈನಾ ಮತ್ತು ಮಂಗೋಲಿಯಾ ನಡುವಿನ ಸಂಬಂಧ ಹಳಸಿದಾಗ ಭಾರತ ಮತ್ತು ಮಂಗೋಲಿಯಾದ ನಡುವೆ ಏರ್ ಕಾರಿಡಾರನ್ನು ಸ್ಥಾಪನೆ ಮಾಡೋದರ ಮೂಲಕ
ಎರಡೂ ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾದವು. ಇದರ ಜೊತೆಗೆ ಮಂಗೋಲಿಯಾದಲ್ಲಿ ಆಯಿಲ್ ರಿಫೈನರಿ ಘಟಕಗಳನ್ನು ಸ್ಥಾಪನೆ ಮಾಡೋದಕ್ಕೆ ಭಾರತ ಸಾಕಷ್ಟು ನೆರವನ್ನು ಕೂಡ ಕೊಡ್ತು. ಹೀಗೆ ಭಾರತ ಮತ್ತು ಮಂಗೋಲಿಯಾಗಳು ದಶಕಗಳಿಂದಲೂ ಉತ್ತಮ ಸ್ನೇಹ ಮತ್ತು ಬಾಂಧವ್ಯವನ್ನು ಹೊಂದಿವೆ. ಅದು ಈಗ ಮತ್ತಷ್ಟು ಗಟ್ಟಿಯಾಗಬೇಕು ಅಂತ ಬಯಸ್ತಾ ಇವೆ. ಮಂಗೋಲಿಯಾ ಅಧ್ಯಕ್ಷರ ಭಾರತ ಭೇಟಿಯ ಸಮಯದಲ್ಲಿ ಮತ್ತೆ ಯಾವೆಲ್ಲ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ, ಭಾರತ ಹೇಗೆಲ್ಲ ಮಂಗೋಲಿಯಾಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಮಂಗೋಲಿಯಾದ ಅಧ್ಯಕ್ಷರು ಭಾರತಕ್ಕೆ ಬರ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.